ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಬೆಳಗ್ಗೆಯಿಂದ ಕೆಲಸ ಆಯಿತು, ಹಾಗಾಗಿ ವ್ಲಾಗ್ನ ಶುರು ಮಾಡಲಿಲ್ಲ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು, ಮಜ್ಜಿಗೆ ಕಡಿತಾಯಿದ್ರು, ಹಾಗೆ ಊಟಕ್ಕೆ ಅನ್ನ ಕೂಡ ಇಟ್ಟಿದ್ರು. ನಾನೀಗ ಸ್ನಾನ ಮಾಡಿಕೊಂಡು ಬರಬೇಕು. ಈಗ ಸಂಜೆ 4 ಗಂಟೆ ಆಗಿತ್ತು ಅನಿಸುತ್ತೆ. ಯಾರು ಬಂದಿದ್ದಾರೆ ಅಂತ ಹೇಳ್ತೀನಿ. ಸರ್ಪ್ರೈಸಾಗಿ ನಮ್ಮ ಮನೆಗೆ ಒಬ್ಬರು ಬಂದಿದ್ದಾರೆ, ಯಾರು ಅಂತ ವಿಡಿಯೋನ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಮಸ್ಕ್ ಮೆಲನ್ ಇತ್ತು, ಅದರದ್ದು ಜ್ಯೂಸನ್ನ ಮಾಡ್ತಾಯಿದ್ದೀನಿ ಅವರಿಗೆ ಅಂತ ಹೇಳಿಬಿಟ್ಟು. ಬರ್ತಾರೆ ಅಂತ ಗೊತ್ತಿತ್ತಲ್ವ, ಹಾಗಾಗಿ ನಾನು ಹಾಲನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗೆಯೇ ನೀರು ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೆ. 5 ಜನ ಇದ್ವಿ, ಹಾಗಾಗಿ ಸ್ವಲ್ಪ ಕಡಿಮೆ ಆಯಿತು. ಅದರಲ್ಲೇ ಸ್ವಲ್ಪ ಜುಗಾಡು ಮಾಡ್ತಾಯಿದ್ದೀನಿ. 4ರಲ್ಲಿ 5 ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಪಕ್ಕದ ಮನೆ ಆಂಟಿ ಕೂಡ ಇದ್ದರು, ಹಾಗಾಗಿ ಅವರು ಬಂದರು ಇವಾಗ. ಜಸ್ಟ್ ನಾನು ಹಾಕಬೇಕಿದ್ರೆ ಮತ್ತು ಅವ್ರನ್ನ ಬಿಟ್ಟೇ ಕುಡಿಯೋದಲ್ವ, ಅದಕ್ಕೆ ಅವರಿಗೂ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಮಗಳು ಬಂದಿದ್ದಾಳೆ, ಅದಕ್ಕೆ ನಮ್ಮ ಮನೆಯವರು ಅವಳನ್ನು ಬಿಟ್ಟು ಹೋಗೋದಕ್ಕೆ ಅಂತ ಅವರು ಕೂಡ ಬಂದರು. ಅವ್ರು ಹೊರಡ್ತಾರೆ. ನಾನು ಜ್ಯೂಸ್ ಮಾಡಿಕೊಂಡು ಕರಿತಾ ಇದ್ದೆ, ಅಷ್ಟೊತ್ತಿಗೆ ಆಂಟಿ ಹೋಗಿಬಿಟ್ಟಿದ್ದಾರೆ, ನಂಗೆ ಗೊತ್ತೇ ಇಲ್ಲ. ಆಮೇಲೆ ಚಿನ್ನಿ ಹೋಗಿ ಅವ್ರ ಮನೆಗೇ ಕೊಟ್ಟು ಬಂದಳು. ಅದೇ ಅವಳು ಹುಡುಕ್ತಾ ಇದ್ಲು, ಆಂಟಿ ಎಲ್ಲಿದ್ದೀರಾ ಅಂತ ಹೇಳಿ. ಅವರು ಅಷ್ಟೊತ್ತಿಗೆ ಹೋದರು. ಹಾಗೆ ಮನೆಗೆ ಹೋಗಿ ಕೊಟ್ಟು ಬಾ ಅವರಿಗೆ ಅಂತ ಹೇಳಿದೆ. ಪಾಪ ಅವರಿಗೆ ಅಂತ ಒಂದು ಲೋಟಕ್ಕೆ ಹಾಕಿದ್ಮೇಲೆ ಮತ್ತು ಅವ್ರನ್ನ ಬಿಟ್ಟು ಹೇಗೆ ಕುಡಿಯೋದು ಅಲ್ವಾ. ಹಾಗೆಯೇ ಅಷ್ಟೊತ್ತಿಗೆ ನಮ್ಮೂರ ಸೂಪರ್ ಮಾರ್ಕೆಟ್ ಕೂಡ ನಮ್ಮ ಮನೆಗೆ ಬಂತು. ಏನಂದರೆ ಇವರು ಉಸ್ಮಾನ್ ಅವರು, ನಾನು ಅವ್ರಿಗೆ ಹಾಗೆ ತಮಾಷೆ ಮಾಡೋದು. ನಾನು ಕೂಡ ಹೆಸರು ಕಾಳು ಅದು ಇದು ಎಲ್ಲ ತಗೊಳ್ಳೋದಿತ್ತು. ಆಮೇಲೆ ನಮ್ಮನೆಯವರು ಸಾಂಬಾರು ಪುಡಿ ಮಾಡಿಸ್ಕೊ ಅಂತ ಕೂಡ ಹೇಳಿದ್ರು. ಹಾಗಾಗಿ ಅಮ್ಮ ಸಾಂಬಾರು ಪುಡಿಗೆ ಏನೇನು ಬೇಕೋ ಅದೆಲ್ಲ ತೊಗೊಳಮ್ಮ ಅಂತ ಹೇಳಿ ಹಾಗೆ ನಾನು ಮತ್ತು ನಮ್ಮನೆಯವರು ಅಲ್ಲಿಂದ ಹೊರಟ್ವಿ. ನನಗೆ ತುಂಬ ಇಷ್ಟ ಆಯಿತು ಈ ಮನೆ. ತೋಟದ ಒಳಗಡೆ ಎಲ್ಲ ಮನೆ ಕಟ್ಟೋದಕ್ಕೆ ತುಂಬಾ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಅದು ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ. ನಮ್ಮನೆಯವರು ನಾನು ಅಲ್ಲೊಬ್ಬರು ಮನೆಗೆ ಹೋಗಿ ಹಾಗೆ ಬಂದ್ವಿ. ನಮ್ಮನೆಯವರು ಕೂಡ ಹಾಗೆ ಹೋದರು. ನಾನು ಆಮೇಲೆ ವ್ಲಾಗ್ಗಳನ್ನ ಮಾಡಲೇ ಇಲ್ಲ, ಏನಾಯಿತು ಎತ್ತ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಚಿನ್ನಿ ಬಂದಿದ್ದಾಳೆ ಅಂತೇಳಿ ಚಿಕ್ಕಪ್ಪನ ಮಕ್ಕಳೆಲ್ಲ ಬಂದಿದ್ದರು ಮಾತಾಡ್ಸೋದಕ್ಕೆ ಅಂತೇಳಿ. ನಾನು ಇವತ್ತು ಫುಲ್ ಬ್ಯುಸಿ ಇದ್ದೆ, ಯಾಕಂದರೆ ಅವರೆಲ್ಲ ಅಲ್ಲಿ ಮಾತಾಡ್ತಾಯಿದ್ರು, ನಾನು ಅಮ್ಮ ಹಪ್ಪಳದಕ್ಕಿನ ರುಬ್ತಾಯಿದ್ವಿ. ನಮ್ಮನೆಯವ್ರು ಬರೋದಕ್ಕಿಂತ ಮುಂಚೆನೂ ಸ್ವಲ್ಪ ರುಬ್ಬಿದ್ದೆ ನಾನು. ಮಿಕ್ಸಿ ಬಿಸಿ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ರುಬ್ಬಬೇಕಿತ್ತು. ಹಾಗಾಗಿ ಒಳಗಡೆ ಅಮ್ಮ ರುಬ್ತಾಯಿದ್ರು, ನಾನು ಹಿಂದ್ಗಡೆ ರುಬ್ತಾಯಿದ್ದೀನಿ. ಯಾಕಂದರೆ ಇಡೀ ಮನೆ ಗಲೀಜಾಗುತ್ತೆ. ಅಮ್ಮ ಅಂತೂ ಇಡೀ ಅಡುಗೆ ಮನೆ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ರು. ಅದು ತುಂಬ ಅಕ್ಕಿ ಇರುತ್ತೆ, ಮತ್ತು ಒಂದೊಂದು ಸಲ ಹಾರುತ್ತೆ, ಎಲ್ಲ ಚೆಲ್ಲುತ್ತೆ. ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ರುಬ್ಬೋದು ಜಾಸ್ತಿ. ಸಿಂಕ್ ಪಕ್ಕನೇ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ರುಬ್ತೀವಿ. ತುಂಬ ಅಂದರೆ ತುಂಬಾ ಸೆಕೆ ಇತ್ತು. ವೀಡಿಯೋಕ್ಕೆ ನಾನು ಟ್ರೈಪೋಡು ಯಾಕೋ ಗೊತ್ತಿಲ್ಲ, ಅದು ಸರಿಯಾಗಿ ನಿಲ್ತಾನೆ ಇಲ್ಲ. ನಮ್ಮನೆಯವರಿಗೆ ಥರ ಕೇಳಿದೆ, ಅವರು ಹೊಸ ಟ್ರೈಪೋಡ್ ತಂದಿದ್ದಾರೆ. ಅದನ್ನು ಯೂಸ್ ಮಾಡಿ ಈಗ ವೀಡಿಯೋಗಳನ್ನ ಮಾಡಬೇಕು. ಅದಕ್ಕೇ ಬೆಳಗ್ಗೆಯಿಂದ ಏನು ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ. ಬೇಗ ಕೆಲಸ ಮುಗಿಸ್ಕೊಂಡು ಹಪ್ಪಳದಕ್ಕೆ ರುಬ್ಬೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಕರೆಂಟಿನ ಪ್ರಾಬ್ಲಮ್ ಆಯಿತು, ಏನೇನೋ ಆಗೋಯಿತು. ಹಾಗಾಗಿ ಈಗ 4:15 5 ಗಂಟೆ ಆಗಿದೆ, ಅಷ್ಟೊತ್ತಿಗೆ ರುಬ್ತಾ ಇದ್ದೀವಿ. ಚಿನ್ನಿ ಬರೋದು ನನಗೆ ಗೊತ್ತಿತ್ತು, ಆದರೆ ನಾನು ನಿಮಗೆ ಹೇಳಿರಲಿಲ್ಲ. ಯಾಕಂದರೆ ಸ್ವಲ್ಪ ಡೌಟ್ ಇತ್ತು. ಅವಳು ಹೋದ್ಸಲನೂ ಒಂದು 2-3 ದಿನ ಲೇಟಾಗಿ ಹೋಗಿದ್ಲಲ್ವ ಕಾಲೇಜಿಗೆ. ಹಾಗಾಗಿ ಸ್ವಲ್ಪ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೇನೋ ಅಂತ ಇದ್ಲು. ಆದರೆ ನಮ್ಮನ್ನು ರಜಾ ಹಾಕಿ ಬಾ ಅಂತ ಹೇಳಿದ್ರು. ಹಾಗಾಗಿ ಹಬ್ಬಕ್ಕೆ ಅಂತ ಇಲ್ಲಿಗೆ ಬಂದು ಹಪ್ಪಳದಕ್ಕಿ ಎಲ್ಲ ರುಬ್ಬಿ ಆಯಿತು. ಈಗ ನಾನು, ಚಿನ್ನಿ ಮತ್ತು ನನ್ನ ತಂಗಿ ಬಂದಿದ್ದಲ್ಲ, ಸ್ಕೂಟಿಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಈಗ ಹಳೆ ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಇವತ್ತು ಬೆಳಗ್ಗೆಯಿಂದ ಅಡಿಕೆಲೆ ಹಾಕಿರಲಿಲ್ಲ. ನಮ್ಮ ಚಿಕ್ಕಪ್ಪನ ಬ್ಯಾಗಿದು. ಮುಂಚೆ ಎಲ್ಲ ಅಡಿಕೆಯಲ್ಲಿ ಹರಿವಾಣ ಅಂತ ಇರ್ತಾಯಿತ್ತು, ಈಗಲೂ ಇದೆ. ಅವನೀಗ ಅದರಲ್ಲಿ ಹಾಕೋದು ಕಮ್ಮಿ ಮಾಡಿಬಿಟ್ಯಾನೆ. ಈ ಥರದೊಂದು ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡ್ಯಾನೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಚಿಕ್ಕಮ್ಮಂದ್ರ ಹತ್ರ ಎಲ್ಲ ಹಾಗೆ ಮನೆಗೆ ಹೊರಟೆ. ಬೆಳಗ್ಗೆಯಿಂದ 5 ನಿಮಿಷ ಪುರ್ಸೊತ್ತಿರಲಿಲ್ಲ ನನಗೆ. ಹಾಗೆ ಚಿಕ್ಕಪ್ಪ ಮಕ್ಕಳೆಲ್ಲ ಇದ್ದಾರೆ ಅಂತೇಳಿ ಗೇರು ಬೀಜನ ಸುಡ್ತಾ ಇದ್ದ. ಅವನು ಈ ಥರ ಡಬ್ಬನ ಹೋಲ್ ಮಾಡಿ ಅದರೊಳಗಡೆ ಗೇರು ಬೀಜನ ಹಾಕಿ ಆ ಥರ ಸುಡ್ತಾನೆ. ತುಂಬ ಚೆನ್ನಾಗಿ ಸುಡ್ತಾನೆ ಅವನು. ನಮಗೆಲ್ಲ ಅಷ್ಟು ಸುಡೋಕ್ಕೆ ಬರೋದಿಲ್ಲ. ನಾನು ಏನಿದ್ರು ಒಲೆ ಇರುತ್ತಲ್ವ, ಬಚ್ಚಲು ಒಲೆಯಲ್ಲಿ ಹಾಕಿ ಶ್ರೇಯುಗೆ 4 ಇಲ್ಲ 5 ಹಾಕಿ ಸುಟ್ಟು ಕೊಡ್ತೀನಿ. ನಮ್ಮ ಮನೇಲಿ ಒಬ್ಬಳು ದುರ್ಗಕ್ಕ ಅಂತ ಬರ್ತಾಯಿದ್ಲು, ಅವಳು ತುಂಬ ಚೆನ್ನಾಗಿ ನಮಗೆಲ್ಲ ಸುಟ್ಟು ಕೊಡ್ತಾಯಿದ್ಲು. ಸಂಜೆ ನಮ್ಮ ಚಿಕ್ಕಪ್ಪನ ಮಗ ಅವರು ಎಲ್ಲ ಸೇರಿ ಗೋಲ್ಗಪ್ಪ ಪಾರ್ಟಿ ಮಾಡ್ತಾಯಿದ್ದಾರೆ. ನಾನು ಅದ್ರ ಸುದ್ದಿಗೂ ಹೋಗಲಿಲ್ಲ, ಯಾಕಂದರೆ ನಂದು ಎಡಿಟಿಂಗ್ ಕೂಡ ಆಗಿರಲಿಲ್ಲ.
ಚಿನ್ನಿ ಬಂದಿದ್ಲಲ್ಲ, ಅವಳೆಲ್ಲ ರೆಡಿ ಮಾಡಿದ್ಲು. ಎಲ್ಲ ಕುತ್ಕೊಂಡು ಗೋಲ್ಗಪ್ಪ ತಿಂತಾ ಇದ್ದಾರೆ. ಹಾಗೆ ನಾನು ಕೂಡ ಒಂದು 2-3 ಗೋಲ್ಗಪ್ಪ ತಿಂದೆ ಅಷ್ಟೇ. ಚಿನ್ನಿ ಕಡುಬು ಬಜ್ಜಿ ತಿನ್ನಬೇಕು ಅಂತ ಹೇಳಿದ್ಲಂತೆ. ಹಾಗಾಗಿ ಅಮ್ಮ ರಾತ್ರಿ ಕೂಡ ಕಡುಬು ಬಜ್ಜಿ ಮಾಡಿದರು. ನಂದಿನೂ ಎಡಿಟಿಂಗ್ ಕೆಲಸ ಕೂಡ ಮಾಡಿರಲಿಲ್ಲ. ಹಾಗಾಗಿ ನಾನು ಹೊರಗಡೆನೇ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಹಾಗೆ ತಿಂಡಿ ತಿಂತಾ ಇದ್ದೆ. ಅವರೆಲ್ಲ ತಿಂಡಿ ತಿಂದಾಗಿತ್ತು. ನಾನು ಕೊನೆಗೆ ತಿಂಡಿ ತಿಂತಾ ಇದ್ದೀನಿ. ನಂಗೆ ತಿಂಡಿ ಬೇಡ ಅಂದೆ. ಆಮೇಲೆ ಅವ್ರದ್ದೆಲ್ಲ ತಿಂಡಿ ಆದ ತಕ್ಷಣ ಮತ್ತು ಬಿಸಿ ಬಿಸಿ ಕಡುಬು ಬಜ್ಜಿ ನೋಡಿದ ತಕ್ಷಣ ನನಗೂ ಹಸಿವಾಗೋದಕ್ಕೆ ಶುರುವಾಯಿತು. ಹಾಗಾಗಿ ನಾನು ಕೂಡ ಹಾಕ್ಕೊಂಡು ಹೊರಗಡೆ ಬಂದು ನನ್ನ ಎಡಿಟಿಂಗ್ ಕೆಲಸ ಮಾಡ್ತಾ ನಾನು ಕೂಡ ಕಡುಬನ್ನ ತಿಂತಾ ಇದ್ದೀನಿ. ಸಖತ್ತಾಗಿತ್ತು ಕಡುಬು ಬಜ್ಜಿ. ಇದು ನೆಕ್ಸ್ಟ್ ಡೇ ನಮ್ಮ ಚಿಕ್ಕಪ್ಪ ನೋಡಿ ವಾಕ್ ಮಾಡ್ತಾ ಇದ್ದಾನೆ. ನಾನು ವಿಡಿಯೋ ಅಪ್ಲೋಡಿಗೆ ಅಂತ ಮೊಬೈಲ್ನ ಮೇಲೆ ಇಡೋದಕ್ಕೆ ಬಂದಿದ್ದೆ. ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ನಮ್ಮ ಮನೆಯವ್ರು ಬಂದರು. ನಿನ್ನೆ ನಮಗೆ ಫುಲ್ ಬ್ಯುಸಿ ಆಗಿಬಿಟ್ವಿ. ನಾವು ಹಬ್ಬದಕ್ಕೆ ಬೇರೆ ತಿರ್ಸೋದಿತ್ತಾ, ಚಿನ್ನಿ ಹಬ್ಬಕ್ಕೆ ಅಂತ ಬಂದಿದ್ದಾಳೆ. ಅದಕ್ಕೆ ಅವಳನ್ನು ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀನಿ ಅಂತ ಬಂದರು. ನಾನು ಬಿಡೋದೇನು ಬೇಡ, ಬಸ್ಸಿಗೆ ಹತ್ತಿಸ್ರಿ, ಹುಡುಗರು ಹೆಂಗಿದ್ರು ಇಲ್ಲಿದ್ದಾರೆ, ಬೈಕು ಸ್ಕೂಟಿನೂ ಇದೆ, ಯಾರಾದರೂ ಕರ್ಕೊಂಬರ್ತಾರೆ ಅಂತ ಹೇಳಿದೆ. ಇಲ್ಲ ಕರ್ಕೊಂಬರ್ತೀನಿ ಅಂತ ಬಂದರು. ಎಷ್ಟು ಗಂಟೆಗೆ ಬಂದರು? 3:30 ಬಂದರು ಅನಿಸುತ್ತೆ. 3 ಗಂಟೆನೋ 3:30 ಆಗಿತ್ತು ಅವ್ರು ಬಂದಾಗ. ನಮ್ಮದು ಕೆಳಗಡೆ ಬಾವಿ ಇದೆಯಲ್ಲ, ತೋಟಕ್ಕೆ ನೀರು ಹೊಡೆಯೋದು, ಅದರಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ. ಗೊತ್ತಲ್ವ ಈಗೆಲ್ಲ ಬಾವಿಲೂ ನೀರು ಕಮ್ಮಿ ಆಗಿದೆ ಅಂತ, ಬಾವಿಲಿ ಬೋರಲ್ಲಿ ಎಲ್ಲ. ಅದನ್ನು ಇಲ್ಲೊಬ್ಬರು ಮನೆಯಲ್ಲಿ JCB ತರಿಸಿದ್ದಾರೆ. JCB ಇಟಾಚಿ ತರಿಸಿದ್ದಾರೆ ದೊಡ್ಡದು. ನಮ್ಮದು ಆ ಬಾವಿನ ನಾವು ಸ್ವಲ್ಪ ದೊಡ್ಡದು ಮಾಡಿಸೋದಲ್ಲ, ಅದನ್ನು ಒಳಗಡೆ ಹೂಳೆಲ್ಲ ಕುತ್ತಂಗಾಗಿದೆ, ಅದನ್ನು ನಾವು ಬಳಸೋದು ಅಂತಾರೆ, ಅದನ್ನು ಮಾಡಿಸೋಣ ಅಂತ ಹೇಳೋದಕ್ಕೆ ಅಂತ ಹೋಗಿದ್ವಿ. ನಮ್ಮ ಚಿಕ್ಕಪ್ಪ ಮಾತಾಡಿದ್ನಂತ ಅವ್ರ ಹತ್ರ. ಆಮೇಲೆ ಅಲ್ಲೊಬ್ಬರ ಮನೇಲಿ ಕೆಲಸ ಮಾಡ್ತಾಯಿದ್ದೆ ನಮ್ಮೂರಲ್ಲೇ, ಹಿರಳಲ್ಲಿ. ಅವ್ರ ಮನೆಗೆ ಹೋಗಿ ಅಲ್ಲಿ ಹೋಗಿ ಮಾತಾಡಿಕೊಂಡು ಬಂದ್ವಿ. ಚಿಕ್ಕಪ್ಪ ಮಾತಾಡಿದ್ದಾನೆ, ಅದೇ ಇವತ್ತು ಬರ್ಬೋದೇನೋ. ಅಲ್ಲಿ ಹೋದ್ವಿ, ಅಲ್ಲಿಬ್ಬರು ಮನೆಗೆ ಹೋದ್ವಿ, ಅಮ್ಮನ ಅಕ್ಕನ ಮನೆಗೂ ಹೋದ್ವಿ, ಅವ್ರ ಮನೆಗೂ ಹೋಗಿ ಹಾಗೆ ವಾಪಸ್ ಬರ್ತಿದ್ದಂಗೆ ನಮ್ಮ ಮನೆಯವರು ಹೊರಟರು. ಯಾಕಂದರೆ ಅವರು ಒಮಿನಿ ತಂದಿದ್ರು. ಅವರಿಗೆ ಸಂಜೆ ಆದ ತಕ್ಷಣ ಒಮಿನಿ ಓಡ್ಸೋಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಂತೆ. ಯಾಕಂದರೆ ನಿನ್ನೆ ಕೂಡ ತುಂಬ ಲಗೇಜ್ ಇತ್ತು. ಅಮ್ಮಂಗೆ ಚೀಲ ತರೋದಿತ್ತು, ಅಡಿಕೆ ಚೀಲ, ಆಮೇಲೆ ಕೊಬ್ಬರಿ ಎಣ್ಣೆ ಕೊಟ್ಟಿದ್ರಲ್ಲ ಅದು, ಸುಮಾರೆಲ್ಲ ಲಗೇಜ್ ಇತ್ತು. ಹಾಗಾಗಿ ಒಮ್ಮಿನೇ ತಂದಿದ್ದರು. ನಾನು ನಿನ್ನೆ ನಮ್ಮ ಮನೆಯವರು ನಾವು ಮಾತಾಡಲೇ ಇಲ್ಲ, 5 ನಿಮಿಷನೂ ಮಾತಾಡಲಿಲ್ಲ. ಒಟ್ಟಿಗೆ ಕುತ್ಕೊಂಡ್ಲೂ ಇಲ್ಲ, ಮಾತು ಆಡಲಿಲ್ಲ. ಅವರು ಟೀನೂ ಕುಡಿಲಿಲ್ಲ, ಏನಿಲ್ಲ. ಬರ್ತಿದ್ದಂಗೆ ನಾನು ಜ್ಯೂಸ್ ಮಾಡಿಕೊಟ್ಟೆ, ಚಿನ್ನಿನೂ ಬಂದಿದ್ಲು ಅಂತ ಹೇಳಿ ಅದಷ್ಟೇ ಕುಡ್ದಿದ್ದು ಅಷ್ಟೇ. ಆಮೇಲೆ ಅವ್ರು ಒಳಗೂ ಬರಲಿಲ್ಲ. ನಾನು ಹಾಲು ಮೊಸರು ಒಂಚೂರು ಇದೆಲ್ಲ ಹಾಕಿ ಕಳಿಸ್ದೆ ಅಷ್ಟೇ. ಹಂಗಾಯ್ತು. ಆಮೇಲೆ ನಾನು ಫೋನು ಮಾಡಲಿಲ್ಲ ಅವರಿಗೆ. ರಾತ್ರಿ ಮಾಡಿದಾಗ ಅಂದೆ, ನನಗೆ ನೀವು ಬಂದು ಹೋದಂಗೆ ಅನ್ನಿಸ್ಲಿಲ್ಲ ಅಂತ. ಅವರು ಹಾಗೆ ಅನ್ನಿಸ್ತಂತೆ. ನಾನೇನಾದರೂ ಹಾಗೆ ಹೇಳಿದ್ರೆ ನೀನು ಮತ್ತೇನಾದ್ರು ತಿಳ್ಕೊತೀಯ ಅಂತ ನಾನು ಹೇಳಲಿಲ್ಲ ಅಂತ ಹೇಳಿದ್ರು. ಹಬ್ಬದ ದಿನ ಬೇಗ ಬರ್ತೀನಿ ಅಂತ ಹೇಳಿದ್ರು. ನಾವು ಮಾತೇ ಆಡಿಲ್ಲ. ಅಲ್ಲಿಗೆ ಹಾಗೆ ಹೋದ್ವಿ, ಅಲ್ಲಿ ಏನೇನೋ ಮಾತಾಡ್ತಾ ಹೋದ್ವಿ, ಅಷ್ಟು ಬಿಟ್ಟರೆ ಒಟ್ಟಿಗೆ ಕೂತ್ಕೊಂಡು ಆ ಥರ ಅವ್ರೇನೂ ತಿನ್ನಲೂ ಇಲ್ಲ. ಅಲ್ಲೂ ಏನೇನೋ ಬಾಳೆಹಣ್ಣು ತಿಂದು, ಹಪ್ಪಳ ತಿಂದ್ವಿ ಅಮ್ಮನ ಅಕ್ಕನ ಮನೆಯಲ್ಲಿ. ಹಸಿ ಹಪ್ಪಳ ಯಾರೋ ಬೇರೆಯವ್ರ ಮನೇಲಿ ಮಾಡಿದ್ರು, ಅವ್ರ ಮನೆಗೆ ತಂದು ಕೊಟ್ಟಿದ್ರು. ನಾನು ಅಲ್ಲೇ ತಿಂದು ಬಂದೆ. ನಾವೊಂದು ಮಾವಿನ ಹಣ್ಣು ತಿಂದೆ, ಫಸ್ಟ್ ವರ್ಷದ ಮೊದಲ ಮಾವಿನ ಹಣ್ಣು ಅವ್ರ ಮನೇಲಿ ತಿಂದು ಬಂದೆ ಅಷ್ಟೇ. ಚಿನ್ನಿನೂ ಬಂದು ನನಗೆ ಫುಲ್ ಆ ಕಡೆ ಆಗಿಬಿಟ್ಟೆ. ಆಮೇಲೆ ಮತ್ತೆ ನಾನು ಸಂಜೆ ಹೋಗಿ ಚಿಕ್ಕಪ್ಪನ ಮನೆಗೆ ಹೋಗಿ ಹಿಂಗೆ ಹೋಗಿದ್ವಿ ಅಂತ. ಇಲ್ಲ ನಾನು ಮಾತಾಡಿದ್ದೀನಿ ಅವ್ರ ಹತ್ರ, JCB ಅಲ್ಲ ಇಟಾಚಿ ಅವ್ರ ಹತ್ರ ಅಂತ ಹೇಳ್ದೆ. ಹಾಗಾಗಿ ನನಗೆ ವ್ಲಾಗ್ನ ಮಾಡೋಕ್ಕೆ ಆಗಿಲ್ಲ. ಬಂದವಳು ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ, ಹಿಂಗೆ ಆಗೋಯ್ತು ಅಷ್ಟೇ. ಈಗ ಬೆಳಗ್ಗೆ ಎದ್ದು ಪ್ರಾಪರಾಗಿರೋ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಮತ್ತೇನಂದರೆ ನಾನು ನಿನ್ನೆ ಮಧ್ಯಾಹ್ನ ಹೋಗಿ ಗೆರ್ಬಿ ಜಾರಿಸ್ಕೊಂಡು ಬಂದೆ. ಹಾಗಾಗಿ ಇವತ್ತು ಬೆಳಗ್ಗೆ ಹೋಗೋದಿಲ್ಲ. ಹಪ್ಪಳದಕ್ಕಿ ಇವತ್ತು ಹೊಯ್ಬೇಕು, ಹಪ್ಪಳನ ಸಂಜೆ ಹೊಯ್ಯೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಗ್ರೈಂಡ್ರ್ ಬೇರೆ ಹಾಳಾಗಿದೆ, ಅದನ್ನು ರಿಪೇರಿಗೆ ಕೊಟ್ಟು ಬಂದಿದ್ದೀವಿ. ಅದು ಇನ್ನೂ ಮನೆಗೆ ಬಂದಿಲ್ಲ. ಅದು ಬಂದಿಲ್ಲ ಅಂದರೆ ಮಿಕ್ಸಿಲೇನೆ ರುಬ್ಬಿ ಹೊಯ್ಯೋಣ ಅಂತ. ತಿಂಡಿ ಬಂದು ಇವತ್ತು ಇಡ್ಲಿ, ಅದೇ ವಡೆಗೆ ಅಮ್ಮ ನೆನೆಸ್ತಾಯಿದ್ರು. ರಾತ್ರಿ ತುಂಬ ಸೆಕೆ ಇತ್ತು, ನಿದ್ದೆನೇ ಬರಲಿಲ್ಲ. ಅಮ್ಮ ರಾತ್ರಿ ಎದ್ದು ಪಂಪ್ ಹತ್ರ ಹೋಗಿ ಬಂದರು 12 ಗಂಟೆ ಅಷ್ಟೊತ್ತಿಗೆ. ನಂಗೆ ಆಮೇಲೆ ನಿದ್ದೆನೇ ಬಂದಿಲ್ಲ, ಎಚ್ಚರ ಆಗ್ಬಿಡ್ತು. ಆ ಬೆಕ್ಕಿನ ಮರಿ ಬೇರೆ ನನ್ನ ಕಾಲ ಹತ್ರ ಬರೋದು, ಗಿಬ್ರೋದು ಎಲ್ಲ ಮಾಡ್ತಾಯಿತ್ತು. ಆಮೇಲೆ ಅವ್ರದ್ದನ್ನು ಹೊರಗೆ ಹಾಕಿದ್ವಿ. ಕಿಟಕಿ ಬಾಗಿಲು ತೆಗೆದಕ್ಕೆ ಕಿಟಕಿಯಿಂದ ವಾಪಸ್ ಬರುತ್ತೆ. 2 ಸಲ ಎದ್ದು ಹೊರಗೆ ಹಾಕಿದ್ವಿ. ನಿದ್ದೆ ಅಂತ ಎಲ್ಲಿಂದ ಮಾಡೋದು. ಇವಾಗ ತಲೆ ನೋವು ಶುರುವಾಗಿದೆ, ಕಸ ಹೊಡೆದೆ. ಹಾಗೆ ಬ್ಲಾಗ್ನ ಕೂಡ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ನ ಮಾಡ್ತೀನಿ. ಎಲ್ಲ ಸಣ್ಣ ಬ್ಲಾಗ್ಗಳನ್ನ ಹಾಕ್ತೀನಿ. ಒಂದು ಗುಡ್ ನ್ಯೂಸ್ ಏನಂದರೆ ಗೊತ್ತಾ, ವಿಡಿಯೋನ ಬೆಳಗ್ಗೆ ಎದ್ದು ನಾನು 5:15 ಎದ್ದು ಅಪ್ಲೋಡಿಗೆ ಹಾಕಿದ್ದೆ, ಕೆಳಗಿಟ್ಟಿದ್ದೆ. ಆಮೇಲೆ ನೋಡೋಣ ಅಂತ ತೊಗೊಬಂದು ಮೇಲಿಟ್ಟಿದ್ದೆ. ನಾನು ಯಾವಾಗಲೂ ಮೇಲಿಟ್ಟು ವಿಡಿಯೋ ಅಪ್ಲೋಡಿಗೆ ಹಾಕೋದು. ಊರಿಗೆ ಬಂದಾಗ ಎಷ್ಟು ಬೇಗ ಅಪ್ಲೋಡ್ ಆಗಿದೆ ಗೊತ್ತಾ. ಮೇಲಿಟ್ಟು ನಾನು ಮುಖ ತೊಳೆದು ಕಸ ಹೊಡೆದು ಒಂದು ಲೋಟ ನೀರು ಕುಡಿದು, ನೀರು ಇಲ್ಲೇ ಬಂದು ಕುಡ್ದಿದ್ದೀನಿ.
ಬರೋಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಕೂಡ ಆಗಿದೆ. ನಾನು ಅದೇ ಅಂದೆ, ಅಮ್ಮ ನಮ್ಮೂರಲ್ಲೂ ನಂಗೆ ವೀಡಿಯೋ ಅಪ್ಲೋಡ್ ಆಗೋಲ್ಲ, ನಂಗೆ ಊರಲ್ಲೂ 5-6 ಗಂಟೆ ಬೇಕು. ಅಂದರೆ ಹೊಸ ಮೊಬೈಲು 5G ಆಗಿರೋದ್ರಿಂದ ಬೇಗ ಅಪ್ಲೋಡ್ ಆಗುತ್ತೆ. ನಿಮಗೆ ಗೊತ್ತಲ್ವ ನಾನು ಇಲ್ಲಿಗೆ ಬಂದಾಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಪರದಾಡ್ತಿದ್ದೆ ಅಂತ. ಖುಷಿಯಾಯಿತು ನೋಡಿ, ಮೊಬೈಲ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತು. ಅಷ್ಟೇ, ಮತ್ತೇನಿಲ್ಲ. ಈಗ ಅಪ್ಲೋಡ್ ಆಗೋಗಿದೆ, ಕೆಳಗೆ ಹೋಗ್ಬೋದು. ನಾವೆಲ್ಲ ಹತ್ತಾರ ತೊಗೊಬಂದು ವೀಡಿಯೋ ಇದು ಮೊಬೈಲ್ ಚಾರ್ಜ್ ಕೂಡ ಇರಲಿಲ್ಲ, ಹಾಗಾಗಿ ಚಾರ್ಜಿಗೆ ಹಾಕೋಣ ಅಂತ ಬಂದೆ, ವೀಡಿಯೋ ಅಪ್ಲೋಡ್ ಆಗಿಬಿಟ್ಟಿದೆ. ಟೀ ಕುಡಿಯೋಣ ಬನ್ನಿ. ಎಮ್ಮೆ ಹಾಲು ಅದರಿಂದ ಕೆನೆ ಎಷ್ಟು ದಪ್ಪ ಇರುತ್ತೆ ಅಂದರೆ, ನಾನು ಸೈಡಿಗೆಲ್ಲ ಚಾಕು ತೊಗೊಂಡು ಇಲ್ಲ ಚಮಚ ತೊಗೊಂಡು ಹೀಗೆ ಬಿಡಿಸ್ಬೇಕಾಗುತ್ತೆ. ನಾನು ಬಂದಾಗಿಂದ ಅಮ್ಮ ನನ್ನ ಹತ್ರನೇ ಟೀ ಮಾಡಿಸ್ಕೊಂಡು ಕುಡಿತಾ ಇದ್ದಾರೆ. ಯಾವಾಗಲೂ ಅವರು ಟೀ ಮಾಡ್ತಾಯಿದ್ರು. ಈಗೇನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಟೀ ಮಾಡಲ್ವಾ ಅಂತ ಕೇಳ್ತಾರೆ. ಹಾಗೆ ನಾನು ಬಂದಾಗಿಂದ ನಾನೇ ಟೀ ಮಾಡ್ಕೊತಾ ಇದ್ದೀನಿ. ಒಂದಿನೇನೋ ಮಾಡಿಕೊಟ್ಟಿದ್ರು, ಸಂಜೆ ಮಾತ್ರ ಅವರೇ ಮಾಡಿ ಕೊಡ್ತಾರೆ. ಆರಾಮಾಗಿ ಕುತ್ಕೊಂಡು ನೆಮ್ಮದಿಲಿ ಒಂದು ಲೋಟ ಟೀ ಕುಡಿಯೋದು. ಅಮ್ಮ ಹೂವಿನ ಗಿಡಕ್ಕೆ ನೀರು ಬಿಡ್ತಾಯಿದ್ರು, ಹಾಗೆ ಅವರಿಗೂ ಕೂಡ ಟೀ ತಂದು ಕೊಟ್ಟೆ. ಅವರು ಟೀ ಕುಡಿತಾ ನೀರು ಬಿಡ್ತಾ ಇದ್ದಾರೆ. ಶ್ರೇಯುನ ಚಿನ್ನಿನ ನಾನು ಎಬ್ಸಿರಲಿಲ್ಲ, ಇವಾಗ ಎದ್ದು ಬಂದರು. ಶ್ರೇಯುನ ಯಾಕೆ ಎಬ್ಸಲ್ಲ ಅಂದರೆ, ನಾನು ಎದ್ದವನೇ ಓಡೋಗ್ಬಿಡ್ತಾನೆ ಹಳೆ ಮನೆಗೆ, ಅದಕ್ಕೇ ಎಬ್ಸಿಲ್ಲ. ಈಗ ಇಬ್ಬರು ಎದ್ದು ಬಂದು ಕುತ್ಕೊಂಡಿದ್ದಾರೆ. ಚಿನ್ನಿ ಮೊನ್ನೆ ಹೋಗ್ಬೇಕಿದ್ರೆ ಏನೂ ಹಾಕ್ಕೊಂಡು ಹೋಗಿರಲಿಲ್ಲ. ಅಲ್ಲೂ ಅಷ್ಟೇ, ಏನಾದರೂ ಕಡ್ಡಿನಾದರೂ ಹಾಕೋ ಇಲ್ಲ ಒಂದು ಆರ್ಟಿಫಿಷಿಯಲ್ ಹಾಕೋ ಅಂತ ಹೇಳಿದೆ. ಅವಳಿಗೆ ಏನು ಹಾಕಿದ್ರೂ ಕಿವಿ ಗಾಯ ಆಗುತ್ತೆ, ಹಾಗಾಗಿ ಅವಳು ತೆಗೆದಿಟ್ಟು ಹೋಗಿದ್ಲಲ್ಲ, ಅಲ್ಲೂ ಏನೂ ಹಾಕಿರಲಿಲ್ಲ. ಇವಾಗ ಅವಳಿಗೆ ಹಾಕೋದಕ್ಕೇ ಬರಲಿಲ್ಲ. ಆಮೇಲೆ ನಾನೇನು ಮಾಡಿದೆ ಅಂದರೆ, ಒಂದು ಬೇವಿನ ಕಡ್ಡಿನ ಹಾಕಿ ಇಟ್ಟೆ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಬಿಡ್ತಾ ಬಂದೆ, ದಪ್ಪ ಆಗ್ತಾ ಬಂತು. ಅಮ್ಮ ಶ್ರೇಯುಗೆ ಅಂತ ವಡೆ ಮಾಡ್ತಾಯಿದ್ರು. ನನಗೆ ಶಿರೀನವ್ರು ಹೇಳಿದರು, ವಡಕ್ಕೆ ಹೆಚ್ಚಿಗೆ ಹೊತ್ತು ನೆನೆಸ್ಬೇಡಿ ಅಂತೇಳಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ನೆನಪು ಮರ್ತೋಗ್ಬಿಡುತ್ತೆ, ಹಾಗಾಗಿ ನಾನು ರಾತ್ರಿ ನೆನೆಸಿಡ್ತೀನಿ. ಅಮ್ಮ ಮಾತ್ರ ಬೆಳಗ್ಗೆ 5 ಗಂಟೆಗೆ ಎದ್ದವರು ನೆನೆಸಿದ್ರಂತೆ. ನನಗೆ ಅಮ್ಮನ ಮನೇಲಿ ಇಡ್ಲಿ ಮತ್ತು ವಡೆ ಸಾಂಬಾರು, ನಂಗೆ ವಡೆ ಇಷ್ಟ ಆಗೋಲ್ಲ, ಇಡ್ಲಿ ಸಾಂಬಾರು ನನ್ನ ಫೇವ್ರೇಟ್. ಇಲ್ಲಿ ನೋಡಿ, ಅಮ್ಮನೇ ಮನೇಲೇ ರವೆ ಮಾಡಿರೋದು. ಅವರು ತುಂಬ ಚೆನ್ನಾಗಿ ರವೆ ಮಾಡ್ಕೊತಾರೆ. ಈ ಸಲ ನಾನು ಮಿಲ್ಲಿಗೆ ಹಾಕ್ಸಿದ್ಯಮ್ಮ ಅಂತ ಕೇಳಿದೆ. ಇಲ್ಲ, ನಾನೇ ಮನೇಲೇ ಮಾಡಿದ್ದು ಅಂತ ಹೇಳ್ತಾಯಿದ್ರು. ಶ್ರೇಯು ಯಾಕೋ ಗೊತ್ತಿಲ್ಲ, ಅವ್ರ ಅಮ್ಮಮ್ಮನ ಹತ್ರ ರಗಳೆ ಮಾಡ್ತಾ ಇದ್ದ. ಇಲ್ಲಿಗೆ ಬಂದಾಗಿಂದ ಏನಂದರೆ, ನನ್ನ ಸುದ್ದಿಗೆ ಒಂಚೂರು ಬರ್ತಾಯಿಲ್ಲ, ಬರೀ ನಮ್ಮ ಅಮ್ಮನ ಜೀವ ತಿಂತಾನೆ. ಮನೇಲಿದ್ದರೆ ನನ್ನ ಜೀವ ತಿಂತಿದ್ದ, ಇಲ್ಲಿ ಅವ್ರ ಅಮ್ಮಮ್ಮನ ಜೀವ ತಿಂತಾನೆ. ಸೋರೆಕಾಯಿ ಮತ್ತು ಇದು ಸೋಡ್ಗೆ ಅಂತಾರಲ್ವ, ಅದರದ್ದು ಸಾಂಬಾರು ಮಾಡಿದರು. ಹಲಸಂದೆ ಕಾಳು ಅಂತಾರಲ್ವ, ಅದರದ್ದು ಸಾಂಬಾರು ಮಾಡಿದರು. ನನಗೆ ಹಲಸಂದೆ ಕಾಳದು ಸಾಂಬಾರು ಇಷ್ಟ ಆಗುತ್ತೆ. ಅದು ಬೀನ್ಸ್ ಥರನೇ ಉದ್ದುದ್ದ ಹೆಚ್ಚಿಬಿಟ್ಟು ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕಾಯಿ ಚಟ್ನಿ, ಇಡ್ಲಿ, ವಡೆ, ಸಾಂಬಾರು, ಕಾಯಿ ಚಟ್ನಿ. ಎಲ್ಲರದು ತಿಂಡಿ ಆಯಿತು. ಇವಾಗ ತಿಂಡಿ ತಿಂದು ನಾನು ಕೂಡ ಪಾತ್ರೆ ತೊಳೆಯೋದಕ್ಕೆ ಅಂತ ಬಂದೆ. ಬರ್ತಾಳೆ ಇವತ್ತು ರೇಣುಕಕ್ಕ, ಆದರೆ ಕಾಯಮ್ಮಿಲ್ಲ. ಬಂದರೆ ಬಂದಳು, ಬರೆದಿದ್ರಿಲ್ಲ. ಹಾಗಾಗಿ ನಾನು ಬಂದಾಗಿಂದ ನನ್ನ ಕೆಲಸ ಏನಪ್ಪ ಅಂದರೆ, ಪಾತ್ರೆ ತೊಳೆಯೋದು, ಬಟ್ಟೆ ವಾಶ್ ಮಾಡೋದು ನನ್ನ ಕೆಲಸನೇ. ಮತ್ತು ಶ್ರೇಯು ತುಂಬ ಬಟ್ಟೆ ಗಲೀಜು ಮಾಡ್ಕೊಂಡು ಬಂದಿರ್ತಾನೆ. ಹಾಗಾಗಿ ನಾನು ನೆನ್ನೆನೇ ನೆನೆಸಿಟ್ಟಿರ್ತೀನಿ, ಈಗ ಮಧ್ಯಾಹ್ನ ವಾಶ್ ಮಾಡ್ತೀನಿ. ಅಷ್ಟು ಗಲೀಜು ಮಾಡ್ಕೊಂಡು ಬಂದಿರ್ತಾನೆ. ದಿನಕ್ಕೊಂದು 2-3 ಜೊತೆ ತೆಗಿತಾನೆ ಇಲ್ಲಿ ಬಂದಾಗಿಂದ. ಹಾಗೆಯೇ ತಣ್ಣಗೆ ನೀರು ಸೇಕೊಬರೋಣ ಅಂತ ಪಕ್ಕದ ಮನೆಗೆ ಹೋಗಿದ್ದೆ. ನೀವೆಲ್ಲ ಕೇಳ್ತಾ ಇದ್ರಿ ಗೊತ್ತಾ, ನಾನು ಪಲಾವ್ ಎಲೆ ಅಂತ ಹಾಕ್ತಾಯಿದ್ದೆ. ಇದೇ ಎಲೆ ನಮ್ಮ ಅಮ್ಮನ ಮನೇಲಿ ತುಂಬ ಇತ್ತು. ಅದೇನೆಂದರೆ ಮಟ್ಟಿ ಥರ ಬೆಳೆದಿತ್ತಂತೆ, ಅಮ್ಮ ತೆಗೆದ್ರಂತೆ, ಪೂರ್ತಿ ಗಿಡ ಹೋಗಿದೆ. ಇಲ್ಲಿ ಪಕ್ಕದ ಮನೇಲಿ ಇದೆ, ನನ್ನ ಹತ್ರನೂ ಅಷ್ಟೇ ಗಿಡ ಸತ್ತೋಗ್ಬಿಟ್ಟಿದೆ. ಈ ಸಲ ಇಸ್ಕೊಂಡು ಹೋಗಬೇಕು. ಹಾಗೆಯೇ ಅವರು ಅನ್ನಕ್ಕೆ ಇಟ್ಟಿದ್ದರು. ಇದಕ್ಕೆ ಏನಂತಾರೆ ಅಂದರೆ ಊದಗೊಳ್ಪೆ ಅಂತ ಹೇಳ್ತಾರೆ.
ನೀವೆಲ್ಲ ಏನು ಹೇಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಅದೇನಾದರೂ ಒಲೆ ಹತ್ತಿಲ್ಲ ಅಂದರೆ ಅದರಲ್ಲಿ ಉಪ್ಸೋದು. ನಮ್ಮ ಮನೇಲೆಲ್ಲ ಇತ್ತು, ಅದೆಲ್ಲ ಹೋಗ್ಬಿಟ್ಟಿದೆ, ಎಲ್ಲಿ ಹೋಗಿದೆಯೇನೋ ಗೊತ್ತಿಲ್ಲ. ಅವಳು ಅನ್ನಕ್ಕಿಟ್ಟು ರೇಣುಕಕ್ಕ ಒಳಗೆ ಹೋಗಿದ್ಲು. ನಾನು ಅದೇ ಕುದಿ ಬರ್ತಾ ಇತ್ತಲ್ವ, ಹಾಗಾಗಿ ಅದನ್ನೊಂದು ಸಲ ಕೈ ಆಡ್ತಾ ಇದ್ದೀನಿ. ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅವರೇ ಸ್ವಂತ ಬೆಳೆದಿರೋ ಅಕ್ಕಿ ಇದು. ಸ್ವಲ್ಪ ಪಾಲಿಶ್ ಇಡಿಸಿದಾರಂತೆ. ನಾನು ಕೇಳಿದೆ, ಇಲ್ಲ ಸ್ವಲ್ಪ ಪಾಲಿಶ್ ಇಡಿಸಿದ್ದೀವಿ ಅಂತ ಹೇಳಿದ್ರು. ದಪ್ಪ ಇರುತ್ತೆ. ಆಮೇಲೆ ಸೌದಿ ಒಲೆಯಲ್ಲಿ ಮಾಡ್ತಾರಲ್ವ ಅಡುಗೆ, ಅದೇ ಒಂಥರ ರುಚಿ. ಅವರೆಲ್ಲ ಇಲ್ಲಿ ಒಲೆಯಲ್ಲೇ ರೊಟ್ಟಿ ಸುಡೋದು ಅದೆಲ್ಲ ಮಾಡ್ತಿರ್ತಾರೆ ಬೆಳಗ್ಗೆ ಬಂದರೆ. ನಾವು ಬೆಳಗ್ಗೆ ಬರೋದಿಲ್ಲಲ್ಲ, ಈಗ 11:30 12 ಗಂಟೆನೋ ಆಗಿತ್ತು. ಅಷ್ಟೊತ್ತಿಗೆ ಅನ್ನಕ್ಕಿಡೋ ಟೈಮ್ ಆಗಿತ್ತು. ಹಾಗಾಗಿ ಅನ್ನಕ್ಕಿಟ್ಟಿದ್ರಲ್ವ, ನಾನು ಹಾಗೆ ಕೈ ಆಡ್ತಾ ಇದ್ದೆ. ನಾನು ಅದೇ ಅವಳಿಗೆ ಹೇಳ್ತಾ ಇದ್ದೆ, ಒಂದು ಒಲೆ ಹಾಕ್ಕೊಡೆ ನನಗೂ ಅಂತ ಹೇಳಿ. ನೋಡೋಣ ಅಂತ ಇದ್ಲು. ಇವಾಗೆಲ್ಲ ಸಿಮೆಂಟಿನ ಒಲೆನೇ ಸಿಗುತ್ತೆ, ಅದನ್ನೇ ತೊಗೊಳ್ಳಿ ಅಂತ ಕೂಡ ಹೇಳ್ತಾ ಇದ್ಲು. ನನಗೇನೋ ಈ ಥರ ತಣ್ಣಗೆ ಬಾವಿಲಿ ನೀರು ಸೇಕೊಂಡ್ಬಂದು ಕುಡಿಯೋದು ನನಗೆ ಇಷ್ಟ. ನಾನು ಹಳೆ ಮನೆಗೆ ಹೋದರೂ ಅಷ್ಟೇ, ಅವ್ರು ಸೇಕೊಂಡು ಬಂದಿರ್ತಾರೆ ಸಂಜೆ ಟೈಮಿಗೆ. ಇಲ್ಲಾಂದರೆ ನಾನು ಹುಡುಗರನ್ನ ಹತ್ರ ಸಹಿಸ್ಕೊಂಡು ಕುಡ್ಕೊಂಡು ಬರ್ತೀನಿ. ನನ್ನ ಮಗನಿಗೆ ಜಾಮೂನ್ ಮಾಡಬೇಕು ಅಂತ ಹೇಳಿ ಹೋಗಿದ್ದಂತ ಅವ್ರ ಅಮ್ಮಮ್ಮನ ಹತ್ರ. ಮಾಡದೇ ಇದ್ದರೆ ನೋಡಿ ಅಂತ ಹೇಳಿದ್ನಂತ. ಹಾಗಾಗಿ ಜಾಮೂನ್ ಮಾಡೋದಕ್ಕೆ ಅಂತ ಅವರೇ ಹೊರಟಿದ್ರು. ನಾನು ಚಿನ್ನಿಗೆ ಜಾಮೂನ್ ಕಲಿಸ್ಕೊಡೆ ಅಂತ ಹೇಳಿದೆ. ಚೆನ್ನಾಗಿಯೇ ಕಲಿಸಿದ್ಲು. ಸ್ವಸ್ತಿಕ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ನಂಗೆ MTR ಅವ್ರಿಗಿಂತ ಇದೇ ಇಷ್ಟ ಆಯಿತು. ನಾನು ಅವಳು ಟಿ ವಿ ನೋಡ್ತಾ ಜಾಮೂನ್ನ ಮಾಡ್ತಾಯಿದ್ವಿ. ನಾನು ಅರ್ಧ ಮಾತ್ರ ಕಲಿಸು, ಇನ್ನರ್ಧ ಇನ್ನೊಂದು ದಿನ ಮಾಡಿಕೊಡೋಣ ಅಂತ ಹೇಳಿದೆ. ಅವನು ಹಾಗೇ ಮನಸ್ಸು ಬಂದರೆ ತಿಂತಾನೆ, ಮನಸ್ಸಿಲ್ಲ ಅಂದರೆ ತಿನ್ನೋದಿಲ್ಲ. ಯಾವುದೋ ಮೂವಿ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಒಂಥರ. ನಾನಂತೂ ಇವಾಗ ನಿಜ ಹೇಳ್ತೀನಿ, ಟಿ ವಿ ನೋಡೋದನ್ನೇ ಮರ್ತೋಗಿದೆ ಅಂತಲೇ ಹೇಳ್ಬೋದು. ಮೊಬೈಲ್ ನೋಡೋದೇ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಏನಪ್ಪ ಅಂದರೆ ಶ್ರೇಯು ಇಲ್ಲಿ ಬಂದಾಗಿಂದ ಮೊಬೈಲೇ ನೋಡ್ತಾ ಇಲ್ಲ. ಎಲ್ಲಾದರೂ ಬೆಳಗ್ಗೆ ಎದ್ದರೆ ಒಂಚೂರು ಹೊತ್ತು ಟಿ ವಿ ನೋಡ್ತಾನೆ, ಇಲ್ಲ ಅಂದರೆ ಇಡೀ ದಿನ ನಮ್ಮ ಹಳೆ ಮನೇಲಿ ಹುಡುಗರ ಜೊತೆ ಆಟ ಆಡ್ತಿರ್ತಾನೆ. ತಾಯಿ ಮಗಳು ಇಬ್ಬರು ಸೇರಿ ಈಗ ಜಾಮೂನ್ನ ರೆಡಿ ಮಾಡ್ತಾ ಇದ್ದೀವಿ ಮಗನಿಗಾಗಿ. ಶ್ರೇಯುಗೆ ಏನಪ್ಪ ಅಂದರೆ ಜಾಮೂನು ಪಾಕ ಬರಬಾರ್ದು. ಹಾಗಾಗಿ ಅವನು ಮತ್ತು ಆ ಸಕ್ಕರೆ ಪಾಕ ಕೂಡ ತಿನ್ನೋದಿಲ್ಲ, ಬರೀ ಜಾಮೂನ್ ಮಾತ್ರ ತಿಂತಾನೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸಕ್ಕರೆ ಚೆನ್ನಾಗಿ ಕರಗಿ ಒಂದು 10 ನಿಮಿಷ ಕುದಿಸ್ತೀನಿ ಅಷ್ಟೇ. ಪಾಕ ಎಲ್ಲ ಬರ್ಸೋಕ್ಕೆ ಬಿಡೋದಿಲ್ಲ ನಾನು. ಆಮೇಲೆ ಹಾಗೆ ಜಾಮೂನನ್ನು ತೆಗೆದು ಇದಕ್ಕೆ ಹಾಕ್ತೀನಿ. ಮತ್ತು ಏನು ಗೊತ್ತಾ, ಜಾಮೂನಿಗೆ ಪಾಕ ಇರುತ್ತಲ್ವ, ಅದು ಬಿಸಿ ಬಿಸಿ ಇದ್ದಾಗಲೇ ಹಾಕಿದ್ರೆ ಜಾಮೂನ್ ಪಾಕನ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಾನು ಸಣ್ಣ ಬಾಣಲಿನ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ ನನಗೆ. ಹಾಗಾಗಿ ದೊಡ್ಡದೇ ಇಟ್ಟೆ. ತುಪ್ಪ ಕಮ್ಮಿ ಆಯಿತು, ಬಾಣಲಿ ದೊಡ್ಡದಾಯಿತು. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಸೈಡಿಗೆ ಚೂರು ಎತ್ಕೊಂಡು ಈ ಥರ ಕರೆದು ಹಾಕ್ತಾಯಿದ್ದೀನಿ. ಚೆನ್ನಾಗೇ ಮಾಡಿದ್ವಿ. ಎಣ್ಣೆ ಹಾಕಿದ ತಕ್ಷಣ ಯಾಕೋ ಗೊತ್ತಿಲ್ಲ ಈ ಥರ ಒಡೆದು ಹೋಗೋ ರೀತಿ ಆಯಿತು. ಈ ಥರ ಕರೆದ ತಕ್ಷಣ ಬಿಸಿ ಬಿಸಿ ಇದನ್ನೇ ಈ ಪಾಕಕ್ಕೆ ಹಾಕಬೇಕು. ಮತ್ತು ಜಾಮೂನ ಏನಂದರೆ ಸಣ್ಣ ಉರಿಲೇ ಸ್ವಲ್ಪ ಕೆಂಪಾಗೋ ತನಕ ಬೇಯಿಸಬೇಕು ಅಷ್ಟೇ. ಕೆಲವೊಬ್ಬರು ತುಂಬ ಕೆಂಪಾಗೋ ತನಕ ಬೇಯಿಸ್ತಾರೆ, ಅದೊಂಥರ ಕಹಿ ಕಹಿ ಥರ ಬರುತ್ತೆ. ನಾನು ಇಷ್ಟೇ, ಆದರೆ ತುಂಬ ಸಣ್ಣ ಉರಿಲಿ ತುಂಬ ಟೈಮ್ ತನಕ ಈ ಥರ ಅದನ್ನು ಬೇಯಿಸ್ತೀನಿ. ನೋಡಿ ನನ್ನ ಜುಗಾಡ್ ಹೇಗಿದೆ ಅಂತ ಹೇಳಿ. ನೆನ್ನೆ ನಮ್ಮನೆಯವರು ನನ್ನ ನೋಡಿ ಏನೂ ಹೇಳಲಿಲ್ಲ. ಫೋನ್ ಮಾಡಿದಾಗ ಹೇಳಿದರು, ಅದೇನು ಆ ಥರ ಕಪ್ಪಗಾಗಿದೆಯಾ ಅಂತ ಹೇಳಿ. ನನ್ನ ಕೈ ಮುಖ ಎಲ್ಲ ಟ್ಯಾನ್ ಆಗಿ ಹೆಂಗಾಗಿದ್ದೀನಿ ಅಂದರೆ, ನಿನ್ನೆ ಬರಬೇಕಿದ್ರೆ ಕಲ್ಲಂಗಡಿ ಹಣ್ಣು ತಂದಿದ್ರು, ಅದನ್ನು ಹೆಚ್ಚಿ ಚಿನ್ನಿ ಫ್ರಿಜ್ಜಲ್ಲಿ ಇಟ್ಟಿದ್ಲು, ಇವಾಗ ತೆಗೆದು ಇಟ್ಟಿದ್ದಾಳೆ. ನಾನು ಚಿನ್ನಿ ಇಬ್ಬರು ಸೇರಿ ಫೇಸ್ ಪ್ಯಾಕನ್ನು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಕಾಫಿ ಪುಡಿ, ಹಾಗೆಯೇ ಸ್ವಲ್ಪ ಏನದು ಹಾಲು, ಹಸಿ ಹಾಲು, ಆಮೇಲೆ ಕಡಲೆ ಹಿಟ್ಟು, ಇದಿಷ್ಟನ್ನು ಹಾಕಿ ಮುಖಕ್ಕೆ ಹಚ್ಕೊತಾ ಇದ್ದೀನಿ. ಇದಕ್ಕೆ ಏನಂದರೆ ಇನ್ಸ್ಟೆಂಟ್ ಕಾಫಿ ಪುಡಿ ಆದರೆ ಚೆನ್ನಾಗಿರುತ್ತಂತೆ. ನನ್ನ ಹತ್ರ ಅದು ಇರಲಿಲ್ಲ, ಹಾಗಾಗಿ ನಾನು ಮನೆಯಲ್ಲೇ ಇರೋ ಕಾಫಿ ಪುಡಿನ ಹಚ್ಕೊತಾ ಇದ್ದೀನಿ. ಅದೇನಪ್ಪ ಅಂದರೆ ತುಂಬ ತರಿಯಾಗಿತ್ತು, ಒಳ್ಳೆ ಸ್ಕ್ರಬ್ ಮಾಡೋ ರೀತಿ ಅನ್ನಿಸ್ತಾ ಇತ್ತು. ಆದರೆ ಮುಖ ತುಂಬ ಉರಿತಾಯಿತ್ತು. ನಾನು ಸ್ವಲ್ಪ ಜಾಸ್ತಿನೇ ತಿಕ್ಕಿಬಿಟ್ಟೆ, ಮುಖ ಉರಿತಾ ಇತ್ತು. ಗೊತ್ತಲ್ವಾ, ಇದೆಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾರೆ, ಟ್ಯಾನ್ ರಿಮೂವ್ ಆಗುತ್ತೆ ಅಂತ ಹೇಳಿ. ಏನೋ ಗೊತ್ತಿಲ್ಲ, ದಿನ ನಾನು ಕೂಡ ಫೇಸ್ ಪ್ಯಾಕ್ ಹಾಕ್ತಿದ್ದೀನಿ, ಆದರೆ ನನ್ನ ಕಲರ್ ಮಾತ್ರ ದಿನ ಕಮ್ಮಿ ಆಗ್ತಾನೇ ಇದೆ. ನಮ್ಮನೆಯವ್ರು ಹೇಳಿದ್ದು ನೋಡಿ ನನಗೆ ಆಶ್ಚರ್ಯ ಆಯಿತು, ಹೌದಾ ನಾನು ಹಾಗಾಗಿದ್ದೀನ ಅಂತ ಹೇಳಿ. ಗೊತ್ತಲ್ವಾ, ಇಡೀ ದಿನ ಗೇರ್ ಪ್ಲಾಟಲ್ಲೇ ಇರ್ತೀನಿ, ಬಿಸಿಲಲ್ಲೇ ಇರ್ತೀನಿ, ಹಾಗಾಗಿ ಹಾಗಾಗಿರ್ಬೋದೇನೋ ಅಂತ ಅಂದ್ಕೊಂಡೆ. ಊರಿಗೆ ಹೋದ್ಮೇಲೆ ಒಂದು 15-20 ದಿನ ಬೇಕು ಚರ್ಮ ಎಲ್ಲ ಸಿಪ್ಪೆ ಸುಲಿದು ಸರಿ ಆಗೋದಕ್ಕೆ. ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ, ಯಾಕಂದರೆ ಸ್ನಾನ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕು.